ಮನ್ಸಲ್ಲಿ ಏನೋ ಒಂಥರ ತಳಮಳ ಸಪೋರ್ಟ್ ಮಾಡಲಿ ಹುಡುಗರು, ಲೈಫ್ ಸ್ಟೈಲ್ಗೆ ಸಪೋರ್ಟ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಈಗ ನಾವು ಬಾವಾ ವಾಟರ್ ಫಾಲ್ಸ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ನಮ್ಮದು ಪ್ರೈಮ್ ಡೆಸ್ಟಿನೇಷನ್ ಅದೇ ಆಗಿತ್ತು ಇವತ್ತಿಂದು. ಈಗ ನಾವು ಗೋವಾ ಹೊರಟಿದ್ದೀವಿ. ಗೋವಾದಲ್ಲಿ ಸ್ಟೇ ಎಲ್ಲಿ ಮಾಡ್ತಿದ್ದೀವಪ್ಪ ಅಂದರೆ ಸ್ಟೇನ ನಾವು ಬುಕ್ ಮಾಡಿಲ್ಲ, ನಾಳೆಯಿಂದ ಸ್ಟೇ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಬೀಚ್ ಸೈಡ್ ಹತ್ರ ಯಾವುದಾದ್ರೂ ಬೀಚ್ನ ಇವನು ಒಂದು ಪಾಯಿಂಟ್ ಮಾಡ್ಕೊಂಡಿದ್ದಾನೆ. ಆ ಮಿಡಲಲ್ಲಿ ಎಲ್ಲಾದರೂ ಒಂದು ಟೆಂಟ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. A few moments later. ನಾನು ಅಲ್ಲಿ ಮುಂದೆ ಹೋಗಿದ್ದೆ, ಹಂಗೋಗಿ ಹಿಂಗೆ ಬಂದೆ, ಅಲ್ಲ ಆ ಕಡೆ ಸೈಡ್ ಹೋಗಿದ್ಯಾ ಅಂತ. ಲೆಫ್ಟ್ ಹೋದ ರೈಟ್ ಹೋದ ಅಂತಲೇ ಗೊತ್ತಾಗಲಿಲ್ಲ, ನಾನು ಬರೋಷ್ಟು ಹೊರಟೋಗ್ಬಿಟ್ಟಿದ್ದೆ ನೀನು. ಇಲ್ಲೇ ನಾನು ಅದಕ್ಕೆ ಫೋನ್ ಮಾಡಿದೆ ಯಾವ ಕಡೆ ಹೋದೆ ಅಂತ. ಅವ ಅನ್ನೆಲ್ಲ ಬಾಮಾ ವಾಟರ್ ಫಾಲ್ಸ್ ಕಡೆ ನಾನು ಅದಕ್ಕೆ ಗ್ಯಾಪ್ನ ಮಾಡ್ಕೊಂಡು ಈ ಕಡೆನೇ ಬಂದೆ ನಾನು. ಹಮ್ಮಿಕೊಂಡಿರ ಅಣ್ಣ ಯಾವ್ದಿತ್ತು? ಸೊ ಸಾರಿ. ಅದೇ ಅಲ್ಲೇ ನೋಡ್ತದ್ದೆ. ಓಹೋ ಓ ಇದು ಲೆಫ್ಟ್ ರೈಟಿಗೆ ಒಂದೊಂದ್ಸಲ ಎಳ್ದಂಗೆ ಆಗುತ್ತೆ ತಾನೇ ಗಾಡಿ. ಇಲ್ಲ ಕಂಟ್ರೋಲ್ ಇಲ್ಲ, ನಂಗೆ ಎಳಿತೈತಲ್ಲ, ನಾನೇನೋ ಅಂತ ಕಂಟ್ರೋಲ್ ಆಡೋಕೆ ಹೋಗ್ಲಿ, ನಾನೇನೋ ಗಾಡಿ ಪಂಚರ್ ಆಯ್ತಂಗೆ ಎಳಿತೈತಾ ಅಂತ. ವೀಕ್ಷಕರೇ, ರೋಡ್ ಅಂತೂ ಚಿಂದಿ ಐತೆ, ಆದರೂ ಮನ್ಸಲ್ಲಿ ಏನೋ ಒಂಥರ ತಳಮಳ ನೈಟ್ ಟೈಮ್ ಅಂತೂ ಬರಬೇಡಿ, ಸ್ವಲ್ಪ ಬೆಳಕಿದ್ದಾಗೆ ಬನ್ನಿ. ಯಾಕೆಂದರೆ ರೋಡು ಇಲ್ಲಿ ಪ್ರಾಣಿಗಳು ಹಾಳಾಗಿ ಹೋಗಿ ಪ್ರಾಣಿಗಳು ಬಿಟ್ಟು ಬೇರೆ ಓಡಾಡಿದ್ರೆ ಕಷ್ಟ ಅಪ್ಪ. ಈ ಒನ್ ಟೈರ್ ಅಲ್ಲ, 2 ಟೈರು ಎಳಿತಾವೆ ಅಲ್ಲೆಲ್ಲ ಹೇಳ್ತಾರದು ಅಪ್ಪ. ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಕೇಳ್ಕೋಬೇಕು ಜನರು. ಹಿಂಗೆ ಹೇಳ್ತೇವೆ ನಾವು. ನೀನು ಮ್ಯೂಟ್ ಮಾಡ್ಕೊಂಡಿಲ್ಲಲ್ಲ ಬಿಡಿ, ಅದಕ್ಕೇನೆ ಇರು ಮ್ಯೂಟ್ ಏನು ಬೇಡ ಬಿಡು, ಹಂಗೆ ಮಾತಾಡೋಣ, ಏನಾಗಲ್ಲ. ಕಂಟೆಂಟ್ ಅಯ್ಯೋ ಯಾ ಬ್ರೋ ಫುಲ್ ಆನ್ ಕೈಂಡ್ ಬ್ರೋ. ಅಯ್ಯೋ ಸೆಕೆ ಹೊಡಿತೈತಲ್ಲ ತಾನೇ, ಸಿಕ್ಕಾಬಿಟ್ಟೈತೆ. ನನಗೆ ಹೆಲ್ಮೆಟ್ ಹಾಕೊಂಡ್ಮೇಲೆ ವರ್ಡ್ಸ್ಗಳನ್ನ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ಪ್ರೊನೌನ್ಸಿಯೇಷನ್ ಇದಾಗುತ್ತೆ, ಕಣ್ಣೆ ಅಮುಕ್ತಂಗೆ ಆಗುತ್ತಲ್ಲ. ಉಫು ಅಂತ ಬರುತ್ತೆ. ಸೊಪ್ಪು ಕೋಡಲ್ಲೊಂದು ಸೊಪ್ಪು ಸಿಗುತ್ತೆ. ಫುಲ್ ಅಂಟ್ರೆ ಬರ್ತಾ ಆಯ್ತು, ನಿಧಾನಾಗಿ ಬರ್ತಾ ಇದ್ದೀನಿ, ಎಳಿತೈತೆ. ಇಲ್ಲ ಇದು ಏನಿಲ್ಲ ಕಣ, ಏನು ಗೊತ್ತಾ, ಫಾಸ್ಟಾಗಿ ಹೋಗ್ಬಿಟ್ರೆ ಗಾಡಿನ ನಾನು ಕರ್ಕೊಂಡೋಗಿ ಆಚೆ ತಳ್ಳುತ್ತೆ. ಬಾಲ್ಸ್ ಎಲ್ಲ ಲೆಫ್ಟ್ ರೈಟ್ ಬಾಲ್ಸ್ಗಳು ಜಿಗಿ ಎಲ್ಲೋದು ತಾನೇ, ನಿಧಾನ ಮಾಡಲ ಒಂಚೂರು. ಬಾರ ನಾನು ಬುದ್ಧಿ ಮೇಲೆ ಇನ್ನೊಂದು ಓಡಿಸ್ತೀನಿ. ಇಷ್ಟೇ ಕಂಡ್ರ ADV 390 ನಾನೆಲ್ಲ ಆಫ್ ಮಾಡ್ಕೋಬಹುದು, ಲೌಡ ಮಾಡ್ಕೋಬಹುದು. ಡೆಂಗು ಅಂದರೆ ಗೋವಾನೇ ನಂದು ಅಂತೀಯ ಲೌಡ್. ಈ ಸಾಕತ್ತು ಬ್ರೋ ವ್ಯೂ ಅಂತೂ. ಸೊ ವೀಕ್ಷಕರೇ, ಪ್ರೆಸೆಂಟಿಂಗ್ ಗೋವಾ ಎಂಟ್ರ್ ಆಗೋಗಿದೆ ನಾವು. ಬ್ರೋ ಬೈಕಲ್ಲೇ ಬರಬೇಕು ಅನ್ನೋದು ಒಂದು ಆಸೆ ಇತ್ತು ಗೋವಾಕ್ಕೆ, ಸೊ ನನ್ನ ಅನಿಸಾಯಿತು. A few moments later. ಗುರು ನಾವೇನು ಯೂಟ್ಯೂಬ್ಗೋಸ್ಕರ ಏನು ಮಾಡ್ತಿಲ್ವಲ್ಲ ಗುರು, ನಾವು ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ರೈಡ್ ಬಂದಿದ್ದೀವಿ ಒಂಚೂರು. ಸರಿ, ಏನು ಬಂತು ಇಲ್ಲ ಅಂದ್ರಿಲ್ಲ. ಸಪೋರ್ಟ್ ಮಾಡಲಿ ಹುಡುಗರು, ಲೈಫ್ ಸ್ಟೈಲ್ಗೆ ಸಪೋರ್ಟ್ ಮಾಡ್ಕೊಳ್ಳಿ. ಈ ಥರ ಎಕ್ಸ್ಪ್ಲೋರೇಷನ್ ಬೇಡ, ಲೈಫ್ ಸ್ಟೈಲ್ಗೆ ಸಪೋರ್ಟ್ ಮಾಡ್ಕೊಳ್ಳಿ. ಇದು ಆಕ್ಚುಲಿ ಚೆನ್ನಾಗಿರೋದು. ವೀಕ್ಷಕರೇ,
ನಿನ್ನೆ ನಾವು ಇದೇ ಜಾಗದಲ್ಲಿ ಸ್ಟೇ ಮಾಡಿದ್ವಿ. ಇಲ್ಲಿ ಸ್ಟೇ ಮಾಡಿದ್ವಿ, ಟೆಂಟ್ ಹಾಕಿದ್ವಿ. ಅದು ವ್ಲಾಗ್ ಮಾಡೋದು ಮರ್ತೆ. ಯಾ ಬ್ರೋ, ತಿಂದಿದ್ದು ಎಲ್ಲ ಇದು ಮಾಡಿದ್ನ ಪ್ಲಾಸ್ಟಿಕ್ ಕವರ್ಗೆ ಹಾಕೊಂಡು ತಗೊಂಡೋಗ್ತಿದ್ದೀವಿ. ತೋರಿಸು ಏನಾಗಲ್ಲ, ಅವ್ನು ಹಿಂದೆ ಇದೆ, ಅದನ್ನು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಿದ್ವಿ. ನಾವೇನು ನಿನ್ನೆ ಎಲ್ಲ ವೇಸ್ಟೇಜ್ ಎಲ್ಲ ಬಿಸಾಕಿದ್ದು ಅದನ್ನೆಲ್ಲ ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಬಿಸಾಕ್ತೀವಿ. ನೀವು ಅದೇ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ, ಪ್ಲೇಸ್ನ ಕ್ಲೀನಾಗಿ ಇಡಿ. ಆಗಲೇ ನೋಡ್ಬೋದು ನೀವು ಎಷ್ಟು ಕೊಳೆ ಆಗಿದೆ ಅಂತ. ಇಲ್ಲೆಲ್ಲ ಜನ ಬಂದು ಯಾರೋ ಬರ್ತಾರೆ, ಕೇಕ್ನ ಕಟ್ ಮಾಡಿಸಿದಾರೆ, ತಗೊಂಡೋಗಿಲ್ಲ. ಹಾಗೆ ಕವರ್ ಸಹ ಬಿಸಾಕೋಗಿದ್ದಾರೆ. ದಯವಿಟ್ಟು ಅದನ್ನು ಆ ಥರ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಒಳ್ಳೆ ಪ್ಲೇಸು. ಕ್ಲೀನ್ನೆಸ್ನ ಹಾಗೆ ಮೇಂಟೈನ್ ಮಾಡಿ. ನೋಡಿ ಎಷ್ಟು ಜನ ಅಲ್ಲಿ ಬಾಟ್ಲಲ್ಲೇ ಬಿಸಾಕಿದ್ದಾರೆ, ಆ ಕಡೆ ಎಲ್ಲ ನೋಡ್ಬೋದು ನೀವು. ಸೊ ಅದರ ಮಾಡೋಕ್ಕೆ ಹೋಗಬೇಡಿ. ಪ್ಲೇಸ್ ಕ್ಲೀನ್ನೆಸ್ನ ಹಂಗೆ ಮೇಂಟೈನ್ ಮಾಡ್ಕೊಂಡಿರಿ. ಇನ್ನೊಂದು, ನೀವು ಯಾರಾದರೂ ಬರ್ತಾ ಇದ್ದೀರಾ ಗೋವಾಗೆ ಅಂದರೆ ಹ್ಯೂಮಿಡಿಟಿ ಜಾಸ್ತಿ ಇರೋಂಥ ಜಾಗ, ವೈಟ್ ಕಲರ್ ರೈಡಿಂಗ್ ಜಾಕೆಟ್ ಹಾಕೋ ಬನ್ನಿ, ಕಲರ್ ಹಾಕ್ಬೇಡಿ. ಹಿಡಿದು ಹೋಗ್ತಿದ್ದೀವಿ, ಬಟ್ ಚೆನ್ನಾಗಿ ಅನಿಸಿದೆ. ವ್ಲಾಗ್ ಸ್ಟಾರ್ಟ್ ಆಯಿತು, ಎಲ್ಲ ಸ್ಟಾರ್ಟ್ ಆಯಿತು. ಇನ್ನು ಬೈತಾರದೆ ಅಗೊಂಡದಲ್ಲಿ ಸ್ಟೇಗೆ. ಸೊ ನೆನ್ನೆ ನೈಟು ಚೆನ್ನಾಗಿ ನಿದ್ದೆ ಬಂತು, ಯಾಕೆಂದರೆ ಸ್ವಲ್ಪ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು. ಭಯ ಆಗೋಗಿತ್ತು ಏನಾಗುತ್ತೆ ಅಂತ. ಯಾಕೆಂದರೆ ಗಾಡಿಗಳು ಹೊರಗಡೆ ನಿಂತಿದೆ, ಮತ್ತು ಜನಗಳು ಹಂಗೆ ಬರ್ತಾಯಿದ್ರು. ರೋಡ್ ನೋಡ್ಬೋದು, ಕ್ರೇಜಿ ಆಗಿದೆ ಮಾತ್ರ. 3 ಲೇನ್ ರೋಡು, ಸ್ಪೀಡು ಹಾಕ್ಬಿಟ್ಟಿದ್ದಾರೆ. ಮೈಸೂರು ಬೆಂಗಳೂರು ಹೈವೇ ಥರ ಸಕ್ಕತ್ತಾಗಿ ಕಾಣಿಸ್ತೈತೆ ಅದು ರೋಡ್ ಅಂತೂ. ಬಿಸಿಲು ಬರೋದಕ್ಕೆ ಜಾಸ್ತಿ ಕ್ಲಾರಿಟಿ ಎನ್ಹಾನ್ಸ್ ಆಗೋಗುತ್ತೆ ಅನ್ಸುತ್ತೆ. ಸ್ಪೀಡ್ ಮ್ಯಾಟ್ರ್ ಎಲ್ಲ ಹೋಗುತ್ತೆ. ಹಾಯ್ DSG ಮೋಟರ್ ಲೈಫ್ ಅವರೇ, ವೀಕ್ಷಕರೇ, ವೆಲ್ಕಮ್ ಟು ಸೌತ್ ಗೋವಾ. ಈಗ ಒಂದು ಸ್ವಲ್ಪ ತಂಪುಗಾಗ್ತಿದೆ, ಅಗೊಂಡ ಬಂದಾಗಿದೆ. ಸ್ಟೇಗೆ ಇನ್ನೊಂದು 10 ಕಿಲೋಮೀಟರ್ಸ್ ದೂರದಲ್ಲಿದ್ದೀವಿ. ಅಪ್ಪ ದೇವ್ರಾಣೆ, ಈ ಬಿಸಿಲಲ್ಲಂತೂ ಗೋವಾದಲ್ಲಿ ಓಡ್ಸೋಕ್ಕಾಗಲ್ಲ ಗುರು. ಇಂಥ ಜಾಕೆಟ್ ಹಾಕೊಂಡು ಸತ್ತೋಗಂಗೆ ಆಗುತ್ತೆ. ಅಪ್ಪ ಇಲ್ಲಿಗಿಂತ ಬೆಂಗಳೂರೇ ವಾಸಿ ಜಾಕೆಟ್ ಹಾಕೊಂಡು ಓಡಿಸು. ಟ್ರಾಫಿಕಲ್ಲಿ ನಿಂತ್ಕೋಬೋದು. ಈ ಟ್ರಾಫಿಕ್ ಅಲ್ಲ, ನಾರ್ಮಲ್ ರೋಡಲ್ಲಿ ಹೋಗಿ ಗಾಳಿ ಬಂದರೂ ಬಿಸಿ ಗಾಳಿ ಹೊಡಿತೈತಿ. ಏನು ಹೇಳೋಣ ಗುರು ಇದಕ್ಕೆ. ಓ ಸೂಪು ಎಲ್ಲ ಕಡೆಯಿಂದಲೂ ಹಿಡಿತೈತೆ. ವೀಕ್ಷಕರ ವಿಡಿಯೋಗಳೆಲ್ಲ ಹೆಂಗೆ ಬರ್ತಿದೆ, ಏನು ಎತ್ತ ಅಂತ ನೋಡೋದು 20 ಜನ ಆದರೂ ಕಮೆಂಟಾರು ಮಾಡ್ರಪ್ಪ. 20 ಜನಕ್ಕಾರು ಖುಷಿ ಪಟ್ಕೊಂಡು ನೋಡ್ತವ್ರೆ ಅನ್ನೋದು ಸಾಕು. ಅದರಲ್ಲಿ ಒಂದು 5 ಜನನಾರು ಕಂಪ್ಲೀಟ್ ವಿಡಿಯೋ ನೋಡ್ತವ್ರೆ. ಏನು ವ್ಯೂಸ್ ಹೋಯ್ತೋ ಬಿಡ್ತೋ ಅದಂತೂ ಗೊತ್ತಿಲ್ಲ ಗುರು. ನಮ್ಮ ಎಂಜಾಯ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಅನಿಸ್ತೈತೆ. ಹಾಂ, ಕೆಲವೊಬ್ಬರು ಕಮಿಟ್ಮೆಂಟ್ಸ್ ಇರುತ್ತೆ, ಕೆಲವೊಬ್ಬರು ಕಮಿಟ್ಮೆಂಟ್ಸ್ ಇರುತ್ತೆ, ಕೆಲವೊಬ್ರಿಗೆ ಏನೇನೋ ಇರುತ್ತೆ. ಆ ಕಾರಣದಿಂದ ಬರೋಕ್ಕಾಗಲ್ಲ. ಅವರು ನಮ್ಮ ಚಾನಲಲ್ಲಿ ನೋಡಿ ಎಂಜಾಯ್ ಮಾಡಿ, ನೀವೇ ಹೋಗ್ತಿದ್ದೀವಿ ಅನ್ನೋ ಫೀಲ್ ತಗೊಂಡು ನೋಡಿ. ಹೆಂಗಿರುತ್ತೆ ತಾನೆ, ಏನು ಮಾಡ್ಬೋದು ಅಂತ ಟೈಮಲ್ಲಿ ಕಣ್ಣು ಮುಚ್ಕೊಂಡು ಸಾಯಲ್. ವಾ ಹೋಯ್ತು ಶಿಟ್ಲು. ಜೇನ್ ಕಡಿತು, ಜೇನ್ ಶಿಟ್. ತೆಗ್ದೆ. ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಸೊ ನಾವೀಗ ನಮ್ಮ ಸ್ಟೇಗೆ ಬಂದ್ವಿ. ಸೊ ಟೆಂಟ್ ಸ್ಟೇಯಿಂದ ಎಕ್ಸಾಕ್ಟಾಗಿ 80 ಕಿಲೋಮೀಟರ್ಸ್ ಇತ್ತು. ಸೊ ಪ್ರೆಸೆಂಟ್ಲಿ ನಾವು ಸೌತ್ ಗೋವಾದಲ್ಲಿದ್ದೀವಿ. ಬಂದು ಅಗೊಂಡ ಬೀಚ್ ಹತ್ರ ಇದ್ದೀವಿ. ಅಗೊಂಡ ಬೀಚ್ ಹತ್ರ ನಾವು ಸ್ಟೇ ಬುಕ್ ಮಾಡಿದ್ವಿ. ಸ್ಟೇ ನೋಡ್ಬೋದು, ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಬಂದೇ ನಾವು ಒಂದು 3-4 ಅವರ್ಸ್ ಆಯಿತು. ಬಂದಿದ್ದ ತಕ್ಷಣ ಲಗೇಜ್ ಬಿಚ್ಚಿ ಆಮೇಲೆ ಸ್ವಲ್ಪ ಬೀಚ್ ಹತ್ರ ಹೋಗಿ ಆಟ ಆಡ್ಕೊಂಡು ಈಜೋಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ ಈಗ. ಆಮೇಲೆ ಅದೇ ಈ ಲೊಕೇಶನ್ ಪಿನ್ ಮಾಡ್ತೀನಿ. ಬರೋಕ್ಕೆ ಒಂದು 15-20 ಡೇಸ್ ಮುಂಚೆನೇ ಬುಕ್ ಮಾಡ್ಕೊಳ್ಳಿ, ಯಾಕೆಂದರೆ ಕಮ್ಮಿ ಬೀಳುತ್ತೆ. ಸೊ ನಮಗೆ ಸಿ ವ್ಯೂ ಮೇಲ್ಗಡೆ ತೊಗೊಂಡಿದ್ದೀವಿ, ಫಸ್ಟ್ ಫ್ಲೋರಲ್ಲಿ. ಇಟ್ ವಾಸ್ ಅರೌಂಡ್ 1600 ರುಪೀಸ್, 1500 ಸಮಥಿಂಗ್ ಏನಾಯಿತು. 15 ಡೇಸ್, ನಾವು ಬರೋ 15 ಡೇಸ್ ಬ್ಯಾಕೆ ಬುಕ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಆಮೇಲೆ ಅಂದರೆ ವೀಕೆಂಡ್ಸಲ್ಲಿ ಸ್ವಲ್ಪ ರೇಟ್ಗಳು ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ. ಆನ್ಲೈನಲ್ಲಿ ಬುಕ್ ಮಾಡ್ಕೊಬರೋದು ಒಳ್ಳೆಯದು. ಸೊ ನಮ್ಮದು ಇದು ಈ ರೂಮು.
ವ್ಯೂ ಅಂತೂ ಕ್ರೇಜಿ ಆಗಿದೆ. ಇದು ಬಾತ್ರೂಮು ತುಂಬ ನೀಟಾಗಿ ಕ್ಲೀನಾಗಿದೆ. ನನ್ನ ಲಗೇಜ್ ಎಲ್ಲ ಆ ಕಡೆ ಹಾಕಿಟ್ಟಿದ್ದೀವಿ. ಸೊ ರೂಮ್ನ ನೋಡ್ಬೋದು. ನಾನು ಮಲ್ಕೊಂಡಿದ್ದಾನೆ ಅಣ್ಣ. ನಾನು ಟ್ರೈಪಾಡ್ ಸ್ಟ್ಯಾಂಡ್ ಬೇರೆ ತರಲಿಲ್ಲ, ಸ್ಟ್ಯಾಂಡ್ ಬೇರೆ ಕಳೆದೋಯ್ತು, ಅದಕ್ಕೇನೆ ಹೆಲ್ಮೆಟಲ್ಲೇ ಮಾಡ್ತಾ ಇದ್ದೀನಿ. ವ್ಯೂ ಅಂತೂ ಕ್ರೇಜಿ ಆಗಿದೆ. ವ್ಯೂ ಬಗ್ಗೆ ಮಾತೇ ಇಲ್ಲ. ಬೀಚ್ ವ್ಯೂ. ಸೊ ಈ ಲೊಕೇಶನ್ ಬಂದು ಅಗೊಂಡ ಬೀಚ್ ಅಂತ ಇಲ್ಲಿ ಹಾಕ್ತೀನಿ. ಕ್ರೇಜಿ ಆಗಿದೆ ಗುರು. ನಾನು ಇಲ್ಲಿಗೆ 3-4 ಇಯರ್ಸ್ ಬ್ಯಾಕ್ ಬಂದಿದ್ದೆ, ನಾನು ಡಿಗ್ರಿಲಿ ಇರಬೇಕಾದ್ರೆ. ತುಂಬ ದಿನ ಆಗಿತ್ತು, ಆದರೂ ಗೋವಾ ಬಂದು ಗೋವಾ ಎಕ್ಸ್ಪ್ಲೋರ್ ಮಾಡಿ ದಿನಗಳನ್ನಕ್ಕಿಂತ ವರ್ಷನೇ ಆಗಿತ್ತು. ಸೊ ಇವತ್ತಿನ ಬ್ಲಾಗ್ ಅಷ್ಟೇ ವೀಕ್ಷಕರೇ. ನಾಳೆ ನಾವು ಬಂದು ಮತ್ತೆ 2 ಬೀಚ್ಗೆ ವಿಸಿಟ್ ಮಾಡ್ತೀವಿ. ಅದಕ್ಕೋಸ್ಕರ ಸ್ಟೇ ಟ್ಯೂನ್. ನಾಳೆನೂ ನಾವು ಇಲ್ಲೇ ಸ್ಟೇ ಆಗ್ತಿದ್ದೀವಿ. ಈ ಸ್ಟೇ ಅಲ್ಲ, ಇನ್ನೊಂದು ಕಡೆ ಬುಕ್ ಮಾಡಿದ್ದೀವಿ. ಅದನ್ನು ಆ ಬ್ಲಾಗಲ್ಲೇ ಹೇಳ್ತೀನಿ. ಹೀಗೆ ಎಕ್ಸ್ಪ್ಲೋರ್ ಮಾಡಿದ್ರೆ ಕ್ಲೀನಾಗಿರಲ್ಲ. ಸೊ ಅಂಟಿಲ್ ದೆನ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತೂ ಮಾಡೋದನ್ನ ಮರಿಬೇಡಿ. ಇದೇ ಥರ 3 ಕಂಟೆಂಟ್ನ ತಗೊಬರ್ತಾ ಇರ್ತೀನಿ. PRP Motovlogs signing off.